ಹಂಗೆ ಏನೂ ಮಾಡೋಂಗಿಲ್ಲ. ಅವ್ರ ಮೇಲೆ ದೂರ ಏನು ಏನಾಗಲ್ಲ. ಅಲ್ಲೂ ಇದಾಗ್ತಾಯಿದೆ, ಪೆಟ್ರೋಲ್ ಬರ್ತಾಯಿಲ್ಲ, ರೇಜ್ ಆಗಲೇಬೇಕು. ಯಾಕೆ ಬರ್ತಾ ಇಲ್ಲ ಅಂತ ಇದ್ದಾರೆ ಸರ್? ಏನು ಯುದ್ಧ ಆಗ್ತಾ ಇದೆಯಲ್ವಾ, ಅದರಿಂದ ಬರ್ತಾಯಿಲ್ಲ. ಅರ್ಥ ಮಾಡ್ಕೊಬೇಕಲ್ಲ. ಸುಮ್ಮನೆ ಹೇಳಿರಿ ಏನು ನಮಗೆ ಹೊರೆ ಆಯಿತು ಗಿರಿ ಆಯಿತು ಅಂದರೆ ಏನಿಲ್ಲ. ಬಂದು ಎಲ್ಲ ಇಷ್ಟೋರಿಗೆ ನಡೆದಿದೆಯಲ್ಲ, ಏನು ತೊಂದರೆ ಏನಿಲ್ವಲ್ಲ. ಇವಾಗ ಪೆಟ್ರೋಲ್ ಬರ್ತಾರೆ, ರೇಜ್ ಆಗೇ ಆಗ್ತದೆ, ಬೇರೆ ಇನ್ನೇನು ತೊಂದರೆ. ಬಟ್ ಈಗ ಎಲೆಕ್ಷನ್ ಆದ ನಂತರ ಜಾಸ್ತಿ ಮಾಡಿರೋದು ಎಷ್ಟು ಸರಿ? ಅದೆಲ್ಲ ಅದಕ್ಕೆಲ್ಲ ಕೇಳಕ್ಕೆ ಹೋಗ್ಬಾರ್ದು ನಾವೆಲ್ಲ. ಅದೆಲ್ಲ ಕ್ವಶನ್ನು ಆನ್ಸರ್ ಹೇಳಕ್ಕೆ ಹೋಗ್ಬಾರ್ದು. ಅವ್ರದ್ದೆಲ್ಲ ಟಿಕ್ಸ್ ಮಾತಾಡ್ತಾರೆ. ₹100 ಒಮ್ಮೆ ದಿಢೀರಾಗಿ ಜಾಸ್ತಿ ಮಾಡ್ತಾರೆ, ತಗೊಳ್ತೀರ ಹಂಗಾದ್ರೆ ಪೆಟ್ರೋಲ್ ನೀವು ಕೇಳಕ್ಕೆ ಹೋಗ್ಬಾರ್ದು ಅಂದರೆ? ಇವಾಗ ಬರಲಿಲ್ಲ, ಇವಾಗ ₹75 ಇತ್ತು, ಇವಾಗ 115 ಆಗಿದೆ. ಏನು ಮಾಡ್ತೀರಾ? ಅಲ್ಲ ಇನ್ನು ಮತ್ತೆ ಬೇರೆ ಎಲ್ಲರಿಗೆ ಆ ರೇಜ್ ಆದ್ಮೇಲೆ ಮಾಡಲೇಬೇಕು. ಅಲ್ಲ 200 ಮಾಡ್ತಾರೆ, ನೀವು ಕೇಳಕ್ಕೆ ಹೋಗಬಾರ್ದು ಅಂದರೆ ಹೆಂಗೆ? ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ ಬಿಡ್ರಿ. ಅವ್ರಿಗೂ ಒಂದು ಸ್ವಲ್ಪ ಜನಗಳು ಬೈತಾರೆ ಅಂತ ಗೊತ್ತಿರುತ್ತೆ, ಅಷ್ಟೆಲ್ಲ ಮಾಡಲ್ಲ. ಬಟ್ ಈಗ ಕಷ್ಟ ಆಗ್ತಾ ಇದೆ ಎಲ್ಲ. ಈಗ ಆಲ್ರೆಡಿ ಎಲ್ಲ ದೇಶದಲ್ಲಿ ಬೆಲೆಗಳು ಜಾಸ್ತಿ. ಇವಾಗ 10-20 ಜಾಸ್ತಿ ಆದರೆ ಕಷ್ಟ ಅಂತ ಇದೆ. ₹2 ₹3 ಎಲ್ಲ ಅಂತ ಕಷ್ಟ ಅನ್ಸಲ್ಲ. ಆವಾಗ ಸ್ಟೇಟ್ ಗೌರ್ಮೆಂಟ್ ಅವ್ರು ₹3 ರೇಸ್ ಮಾಡಿದ್ರು. ಇದಕ್ಕಿದ್ದಂಗೆ ಅವಾಗೇನು ಮಾತಾಡಿಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಲ್ಲ. ಬಟ್ ಈಗ ಮೋದಿ ಮೊನ್ನೆ ಹೇಳಿದ್ದಾರೆ ಗೊತ್ತಾ ನಿಮಗೆ? ಎಲ್ಲರೂ ಬೈಕ್ ವಾಪಸ್ಬೇಡಿ, ಜಾಸ್ತಿ ಇಂಧನ ಬಳಕೆ ಅದೊಂದು ಸ್ವಲ್ಪ ಮಾಡ್ಕೊಬೋದು. ಅದು ನಮಗೆ ಮಾಡಬೇಕಾ? ಎಲ್ಲ ಜನ ಹೆಂಗೆ ಏನು ಸ್ವಲ್ಪ ಮಾಡಿದ್ರೆ ಒಳ್ಳೇದೇ. ಏನಾಗುತ್ತೆ ಮಾಡಿದ್ರೆ? ಸ್ವಲ್ಪ ಪೆಟ್ರೋಲು ಆ ಕಡೆಯಿಂದ ಬರೋದು ಕಮ್ಮಿ ಆಗ್ತದೆ, ಇದು ಕಮ್ಮಿ ಆಗ್ತದಲ್ವಾ. ಪೆಟ್ರೋಲು ಇವಾಗ ಖರ್ಚು ಕಮ್ಮಿ, ಪೆಟ್ರೋಲು ಇಂಧನ ಉಳಿತದೆ. ಆ ಕಡೆಯಿಂದ ಬರೋದು ಒಂದು ಸ್ವಲ್ಪ ಕಮ್ಮಿ ಆಗ್ತದೆ, ಈಸಿ ಆಗ್ತದೆ. ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು, ಕಡಿಮೆ ಮಾಡಬೇಕು. ಸೊ ಒಂದು ಸ್ವಲ್ಪ ರೇಟ್ ಕಡಿಮೆ ಆದ್ರೂ ಒಂದು ಸ್ವಲ್ಪ ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ. ರೇಟ್ ಕಮ್ಮಿ ಆದರೆ ಎಲೆಕ್ಷನ್ಗಿಂತ ಮೊದಲು ಮಾಡಿದರೆ ಏನು ಅಂತಿರ್ಲಿಲ್ಲಲ್ಲ? ಆವಾಗ ಓಟ್ ಬೀಳ್ತಾ ಇರಲಿಲ್ಲ. ಯಾರಿಗೆ? ಗೌರ್ಮೆಂಟಿಗೆ. ಯಾವುದೇ ಗೌರ್ಮೆಂಟ್ ಇದ್ರೂ ಓಟ್ ಆಗ್ತಾ ಇರಲಿಲ್ಲ. ಅದು ಆಪೋಸಿಷನರ್ ಹೇಳೋರು, ನೋಡ್ರಿ ರೇಟ್ ಮಾಡೋರೆ, ಸುಮ್ಮನೆ ಹೇಗೆ ಮಾಡೋರು ಅಂತ. ಅಲ್ಲ ಈಗ ನೀವು ಹೇಳಿದ್ರಿ ಎಲ್ಲ ಪ್ರಶ್ನೆ ಇದು ಕೇಳಬಾರ್ದು. ಯಾರು ಬಂದ್ರೂ ಇದೇನೆ, ಎಲೆಕ್ಷನ್ ಆದಮೇಲೆ ರೈಟ್ ರೈಸ್ ಮಾಡೋದು. ನೀವು ಅವಾಗಿಂದ ನೋಡ್ಕೊಂಬನ್ನಿ. ಇವಾಗ ಎಲೆಕ್ಷನ್ ಆದಮೇಲೆ ಅಂತ ನೋಡಿದ್ರಿ ನೀವು? ಇವಾಗ ಸುಮಾರು ನನಗೆ ಇವಾಗ 65 ವರ್ಷ, ಸುಮಾರು 40 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಇದನ್ನು ಎಲ್ಲ ಎಲೆಕ್ಷನ್ ಆದಮೇಲೆ ಮಾಡೋದು. ಎಲ್ಲರೂ ಕಾಂಗ್ರೆಸ್ BJP ಎಲ್ಲರೂ ಪ್ರತಿಯೊಬ್ಬರು ಹಾಗೇನೆ ಮಾಡೋದು. ಬಟ್ ಇದು ಮಿಡಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಜನರಿಗೆ ಹೊಡೆತ ಬೀಳುತ್ತಲ್ಲ? ಬೀಳುತ್ತೆ. ಇರೋದ್ರಲ್ಲ, ಅದೇ ಇವಾಗ ಹೇಳಿದ್ರಲ್ಲ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಖರ್ಚು. ಇವಾಗ 2 ಗಾಡಿ ಇರೋದು, ಒಂದೊಂದು ಗಾಡಿ ಓಡಿ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು. ಇವಾಗ ಮನೆಗೆ ಎರಡು ಬೈಕು, ಎರಡು ಕಾರ್ ಇರ್ತಾರೆ. ಅದರಲ್ಲಿ ಒಂದೊಂದ್ರಲ್ಲಿ ಓಡಾಡಿ ಒಂದು 20-25% ಪೆಟ್ರೋಲ್ ಉಳಿಯುತ್ತಲ್ವಾ? ಅಲ್ಲ ಮೋದಿ ಕಾರೇ ಬಳಸಬೇಡಿ, ಎಲ್ಲ ಮೆಟ್ರೋ ಬಳಸಿ, ಸಾರ್ವಜನಿಕ ಬಸ್ ಪೂರ್ತಿ ಕಾರ್ ಬಳಸಬೇಡಿ ಅಂತ ಹೇಳಿಲ್ಲ. ಇರೋದ್ರಲ್ಲಿ ಇದರಲ್ಲಿ ಒಂದು 5-6 ಜನ ಓಡಿ ಅಂತ ಹೇಳಿರೋದು. ಸಿಂಗಲಾಗಿ ಹೋಗಬೇಡಿ ಅಂತ ಹೇಳಿರೋದು. ಕಾರ್ ಬದಲಾಯಿಸಬೇಡಿ ಅಂತ ಹೇಳಿಲ್ಲ. ಕಾರು ಓಡಿಸಲೇಬೇಡಿ ಅಂತ ಹೇಳಿಲ್ಲ. ಒಂದು ಏರಿಯಾದಲ್ಲಿದ್ದರೆ ಒಂದು 5-6 ಜನ ಇದ್ದರೆ ಒಟ್ಟಿಗೆ ಹೋಗಿ ಉಳಿತದೆ, ದೇಶಕ್ಕೆ ಉಳಿತದೆ ಅಂತ ಹೇಳಿದ್ದಾರೆ. ಹಂಗೆ ಅವರು ಅದೇ ಪೆಟ್ರೋಲ್ ಉಳಿಸೋದಕ್ಕೇ, ಖರ್ಚು ಕಮ್ಮಿ ಮಾಡೋದಕ್ಕೇ ಅಷ್ಟೇ. ಸಕ್ಸಸ್ ಆಗುತ್ತಾ ನಿಮ್ಮ ಪ್ರಕಾರ? ಆಗುತ್ತೆ ರೀ. ಅವೆಲ್ಲ ನೀವು ಹೆಂಗೆ ಬಸ್ಸಲ್ಲಿ ಓಡಾಡ್ತೀರಾ ಹೆಂಗೆ? ಏನು ಎಲ್ಲಿ ಇವಾಗ ಗಾಡಿಯಲ್ಲಿ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡಿದ್ರೆ ಎಲ್ಲಿ ಓಡಾಡ್ತಾ ಇದೀವಿ? ಇವಾಗ ಗಾಡಿನೇ ಓಡಾಡ್ತಾ ಇದೀವಲ್ಲ. ನಾಳೆ ನೆಕ್ಸ್ಟ್ ಬರ್ದಾಗ ನೋಡೋಣ. ನಮಗೇನಾದ್ರು ಕಷ್ಟ ಆದಾಗ ಬಸ್ಸಲ್ಲೇ ಓಡಾಡೋದು. ಅಲ್ಲಿವರೆಗೆ ಮೋದಿ ಹೇಳಿದ್ದೇನು ಕೇಳಲ್ಲ? ಆದಷ್ಟು ಒಂದು 50% ಕೇಳಬೇಕು, ಒಂದು 50% ಕೇಳಬಾರ್ದು. ನಮಗೂ ಅರ್ಜೆಂಟ್ ಇರುತ್ತೆ, ನಾವು ಗಾಡಿಲೇ ಬರ್ತೀವಲ್ವ. ಇವಾಗ ನಮಗೆ ಅರ್ಜೆಂಟ್ ಇರುತ್ತೆ, ಬಸ್ ಸಿಕ್ಕಲ್ಲ, ಗಾಡಿಲೇ ಬರಬೇಕು. ಟೈಮ್ ನೋಡ್ಕೊಂಡು ಉಪಯೋಗಿಸ್ಬೇಕು. ಥ್ಯಾಂಕ್ ಯು. ಯಾಕೆ ಇನ್ನೂ ಬೇಕಾ? ಹಂಗೆ ಏನೂ ಮಾಡೋಂಗಿಲ್ಲ. ಅವ್ರ ಮೇಲೆ ದೂರ ಏನಾಗಲ್ಲ. ಅಲ್ಲೂ ಇದಾಗ್ತಾಯಿದೆ, ಪೆಟ್ರೋಲ್ ಬರ್ತಾಯಿಲ್ಲ, ರೇಜ್ ಆಗಲೇಬೇಕು. ಯಾಕೆ ಬರ್ತಾ ಇಲ್ಲ ಅಂತ ಇದ್ದಾರೆ ಸರ್? ಯುದ್ಧ ಆಗ್ತಾ ಇದೆಯಲ್ವಾ, ಅದರಿಂದ ಬರ್ತಾಯಿಲ್ಲ. ಅರ್ಥ ಮಾಡ್ಕೊಬೇಕಲ್ಲ. ಸುಮ್ಮನೆ ಹೇಳಿರಿ ಏನು ನಮಗೆ ಹೊರೆ ಆಯಿತು ಗಿರಿ ಆಯಿತು ಅಂದರೆ ಏನಿಲ್ಲ. ಬಂದು ಎಲ್ಲ ಇಷ್ಟೋರಿಗೆ ನಡೆದಿದೆಯಲ್ಲ, ಏನು ತೊಂದರೆ ಏನಿಲ್ವಲ್ಲ. ಇವಾಗ ಪೆಟ್ರೋಲ್ ಬರ್ತಾರೆ, ರೇಜ್ ಆಗೇ ಆಗ್ತದೆ, ಬೇರೆ ಇನ್ನೇನು ತೊಂದರೆ. ಬಟ್ ಈಗ ಎಲೆಕ್ಷನ್ ಆದ ನಂತರ ಜಾಸ್ತಿ ಮಾಡಿರೋದು ಎಷ್ಟು ಸರಿ? ಅದೆಲ್ಲ ಅದಕ್ಕೆಲ್ಲ ಕೇಳಕ್ಕೆ ಹೋಗ್ಬಾರ್ದು ನಾವೆಲ್ಲ. ಅದೆಲ್ಲ ಕ್ವಶನ್ನು ಆನ್ಸರ್ ಹೇಳಕ್ಕೆ ಹೋಗ್ಬಾರ್ದು. ಅವ್ರದ್ದೆಲ್ಲ ಟಿಕ್ಸ್ ಮಾತಾಡ್ತಾರೆ. ₹100 ಒಮ್ಮೆ ದಿಢೀರಾಗಿ ಜಾಸ್ತಿ ಮಾಡ್ತಾರೆ, ತಗೊಳ್ತೀರ ಹಂಗಾದ್ರೆ ಪೆಟ್ರೋಲ್ ನೀವು ಕೇಳಕ್ಕೆ ಹೋಗ್ಬಾರ್ದು ಅಂದರೆ? ಇವಾಗ ಬರಲಿಲ್ಲ, ಇವಾಗ ₹75 ಇತ್ತು, ಇವಾಗ 115 ಆಗಿದೆ. ಏನು ಮಾಡ್ತೀರಾ? ಅಲ್ಲ ಇನ್ನು ಮತ್ತೆ ಬೇರೆ ಎಲ್ಲರಿಗೆ ಆ ರೇಜ್ ಆದ್ಮೇಲೆ ಮಾಡಲೇಬೇಕು. ಅಲ್ಲ 200 ಮಾಡ್ತಾರೆ, ನೀವು ಕೇಳಕ್ಕೆ ಹೋಗಬಾರ್ದು ಅಂದರೆ ಹೆಂಗೆ? ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ ಬಿಡ್ರಿ. ಅವ್ರಿಗೂ ಒಂದು ಸ್ವಲ್ಪ ಜನಗಳು ಬೈತಾರೆ ಅಂತ ಗೊತ್ತಿರುತ್ತೆ, ಅಷ್ಟೆಲ್ಲ ಮಾಡಲ್ಲ. ಬಟ್ ಈಗ ಕಷ್ಟ ಆಗ್ತಾ ಇದೆ ಎಲ್ಲ. ಈಗ
ಈಗ ಆಲ್ರೆಡಿ ಎಲ್ಲ ದೇಶದಲ್ಲಿ ಬೆಲೆಗಳು ಜಾಸ್ತಿ ಇವಾಗ 10-20 ಜಾಸ್ತಿ ಆದರೆ ಕಷ್ಟ ಅಂತ ಇದೆ. 2 ರೂಪಾಯಿ 3 ರೂಪಾಯಿ ಎಲ್ಲ ಅಂತ ಕಷ್ಟ ಅನ್ಸಲ್ಲ. ಆವಾಗ ಸ್ಟೇಟ್ ಗೌರ್ಮೆಂಟ್ ಅವ್ರು 3 ರೂಪಾಯಿ ರೇಸ್ ಮಾಡಿದ್ರು. ಇದಕ್ಕಿದ್ದಂಗೆ ಅವಾಗೇನು ಮಾತಾಡಿಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಲ್ಲ. ಬಟ್ ಈಗ ಮೋದಿ ಮೊನ್ನೆ ಹೇಳಿದ್ದಾರೆ ಗೊತ್ತಾ ನಿಮಗೆ, ಹಾ. ಎಲ್ಲರೂ ಬೈಕ್ ವಾಪಸ್ಬೇಡಿ, ಜಾಸ್ತಿ ಇಂಧನ ಬಳಕೆ ಕಡಿಮೆ ಮಾಡಿ. ಅದೊಂದು ಸ್ವಲ್ಪ ಮಾಡ್ಕೊಬೋದು. ಅದು ಅದು ನಮಗೆ ಮಾಡಬೇಕಾ ಎಲ್ಲ ಜನ ಹೆಂಗೆ ಏನು ಸ್ವಲ್ಪ ಮಾಡಿದ್ರೆ ಒಳ್ಳೇದೇ. ಏನಾಗುತ್ತೆ ಮಾಡಿದ್ರೆ? ಸ್ವಲ್ಪ ಪೆಟ್ರೋಲು ಆ ಕಡೆಯಿಂದ ಬರೋದು ಕಮ್ಮಿ ಆಗ್ತದೆ, ಇದು ಕಮ್ಮಿ ಆಗ್ತದಲ್ವಾ. ಪೆಟ್ರೋಲು ಇವಾಗ ಖರ್ಚು ಕಮ್ಮಿ, ಪೆಟ್ರೋಲು ಇಂಧನ ಉಳಿತದೆ. ಆ ಕಡೆಯಿಂದ ಬರೋದು ಒಂದು ಸ್ವಲ್ಪ ಕಮ್ಮಿ ಆಗ್ತದೆ, ಈಸಿ ಆಗ್ತದೆ. ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು, ಕಡಿಮೆ ಮಾಡಬೇಕು. ಸೊ ಒಂದು ಸ್ವಲ್ಪ ರೇಟ್ ಕಡಿಮೆ ಆದ್ರೂ ಒಂದು ಸ್ವಲ್ಪ ಅನುಕೂಲ ಆಗುತ್ತಲ್ಲ. ಅನುಕೂಲ ಆಗುತ್ತೆ. ರೇಟ್ ಕಮ್ಮಿ ಆದರೆ ಎಲೆಕ್ಷನ್ಗಿಂತ ಮೊದಲು ಮಾಡಿದರೆ ಏನು ಅಂತಿರ್ಲಿಲ್ಲಲ್ಲ. ಆವಾಗ ಓಟ್ ಬೀಳ್ತಾ ಇರಲಿಲ್ಲ ಹಾಂ, ಯಾರಿಗೆ? ಗೌರ್ಮೆಂಟಿಗೆ. ಯಾವುದೇ ಗೌರ್ಮೆಂಟ್ ಇದ್ರೂ ಓಟ್ ಆಗ್ತಾ ಇರಲಿಲ್ಲ. ಅದು ಆಪೋಸಿಷನ್ ಹೇಳೋರು, ನೋಡ್ರಿ ರೇಟ್ ಮಾಡೋರೆ, ಸುಮ್ಮನೆ ಏಕೆ ಮಾಡೋರು ಅಂತ. ಅಲ್ಲ, ಈಗ ನೀವು ಹೇಳಿದ್ರಿ ಎಲ್ಲ ಪ್ರಶ್ನೆ ಇದು ಕೇಳಬಾರ್ದು. ಯಾರು ಬಂದ್ರೂ ಇದೇನೆ, ಎಲೆಕ್ಷನ್ ಆದಮೇಲೆ ರೈಟ್ ರೈಸ್ ಮಾಡೋದು. ನೀವು ಅವಾಗಿಂದ ನೋಡ್ಕೊಂಬನ್ನಿ. ಇವಾಗ ಎಲೆಕ್ಷನ್ ಆದಮೇಲೆ ಅಂತ ನೋಡಿದ್ರಿ ನೀವು? ಇವಾಗ ಸುಮಾರು ನನಗೆ ಇವಾಗ 65 ವರ್ಷ, ಸುಮಾರು 40 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಇದನ್ನು ಎಲ್ಲ ಎಲೆಕ್ಷನ್ ಆದಮೇಲೆ ಮಾಡೋದು. ಎಲ್ಲರೂ ಕಾಂಗ್ರೆಸ್ BJP ಎಲ್ಲರೂ ಪ್ರತಿಯೊಬ್ಬರು ಹಾಗೇನೆ ಮಾಡೋದು. ಬಟ್ ಇದು ಮಿಡಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಜನರಿಗೆ ಹೊಡೆತ ಬೀಳುತ್ತಲ್ಲ. ಬೀಳುತ್ತೆ. ಇರೋದ್ರಲ್ಲ, ಅದೇ ಇವಾಗ ಹೇಳಿದ್ರಲ್ಲ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಖರ್ಚು. ಇವಾಗ 2 ಗಾಡಿ ಇರೋದು ಒಂದೊಂದು ಗಾಡಿ ಓಡಿ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು. ಇವಾಗ ದಿನಸಿ ಮನೆಗೆ ಎರಡು ಬೈಕು, ಎರಡು ಕಾರ್ ಇರ್ತಾರೆ. ಅದರಲ್ಲಿ ಒಂದೊಂದ್ರಲ್ಲಿ ಓಡಾಡಿ ಒಂದು 20-25% ಪೆಟ್ರೋಲ್ ಉಳಿತಲ್ವಾ. ಅಲ್ಲ, ಮೋದಿ ಕಾರೇ ಬಳಸಬೇಡಿ, ಎಲ್ಲ ಮೆಟ್ರೋ ಬಳಸಿ, ಸಾರ್ವಜನಿಕ ಬಸ್ ಪೂರ್ತಿ ಕಾರ್ ಬಳಸಬೇಡಿ ಅಂತ ಹೇಳಿಲ್ಲ. ಇರೋದ್ರಲ್ಲಿ ಇದರಲ್ಲಿ ಒಂದು 5-6 ಜನ ಓಡಿ ಅಂತ ಹೇಳಿರೋದು. ಸಿಂಗಲಾಗಿ ಹೋಗಬೇಡಿ ಅಂತ ಹೇಳಿರೋದು. ಕಾರ್ ಬದಲಾಯಿಸಬೇಡಿ ಅಂತ ಹೇಳಿಲ್ಲ. ಕಾರು ಓಡಿಸಲೇಬೇಡಿ ಅಂತ ಹೇಳಿಲ್ಲ. ಒಂದು ಏರಿಯಾದಲ್ಲಿ ಇದ್ರೆ ಒಂದು 5-6 ಜನ ಇದ್ದರೆ ಒಟ್ಟಿಗೆ ಹೋಗಿ ಉಳಿತದೆ, ದೇಶಕ್ಕೆ ಉಳಿತದೆ ಅಂತ ಯಾಕೆ ಹೇಳಿದ್ರು. ಹೇಳಿದ್ದಾರೆ ಹಂಗೆ ಅವರು? ಅದೇ ಪೆಟ್ರೋಲ್ ಉಳಿಸೋದಕ್ಕೇನೆ, ಖರ್ಚು ಕಮ್ಮಿ ಮಾಡೋದಕ್ಕೇನೆ ಅಷ್ಟೇ. ಸಕ್ಸಸ್ ಆಗುತ್ತಾ ನಿಮ್ಮ ಪ್ರಕಾರ? ಆಗುತ್ತೆ ರೀ ಅವೆಲ್ಲ. ನೀವು ಹೆಂಗೆ ಬಸ್ಸಲ್ಲಿ ಓಡಾಡ್ತೀರಾ ಹೆಂಗೆ ಏನು? ಎಲ್ಲಿ ಇವಾಗ ಗಾಡಿಯಲ್ಲಿ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡಿದ್ರೆ ಎಲ್ಲಿ ಓಡಾಡ್ತಾ ಇದೀವಿ. ಇವಾಗ ಗಾಡಿನೇ ಓಡಾಡ್ತಾ ಇದೀವಲ್ಲ. ನಾಳೆ ನೆಕ್ಸ್ಟ್ ಬರ್ದಾಗ ನೋಡೋಣ, ನಮಗೇನಾದ್ರು ಕಷ್ಟ ಆದಾಗ ಬಸ್ಸಲ್ಲೇ ಓಡಾಡೋದು. ಅಲ್ಲಿವರೆಗೆ ಮೋದಿ ಹೇಳಿದ್ದೇನು ಕೇಳಲ್ಲ. ಆದಷ್ಟು ಒಂದು 50% ಕೇಳಬೇಕು, ಒಂದು 50% ಕೇಳಬಾರ್ದು. ನಮಗೂ ಅರ್ಜೆಂಟ್ ಇರುತ್ತೆ, ನಾವು ಗಾಡಿಲೇ ಬರ್ತೀವಲ್ವ. ಇವಾಗ ನಮಗೆ ಅರ್ಜೆಂಟ್ ಇರುತ್ತೆ, ಬಸ್ ಸಿಕ್ಕಲ್ಲ, ಗಾಡಿಲೇ ಬರಬೇಕು. ಟೈಮ್ ನೋಡ್ಕೊಂಡು ಉಪಯೋಗಿಸ್ಬೇಕು. ಥ್ಯಾಂಕ್ ಯು. ಅಕ್ಕ ಇನ್ನೂ ಬೇಕಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.